ನಮಸ್ಕಾರ ದೇವ್ರುಗಳೇ. ಇವತ್ತಿನ ಕೆಲಸ ಏನು ಅಂದರೆ ಅಲ್ಲೊಂದು ಪೈಪ್ ಜಾಯಿಂಟ್ ಐತೆ. ಆ ಪೈಪ್ ಜಾಯಿಂಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮಂತಲ್ಲಿ ಡ್ರಿಪ್ ಕೊಡಬೇಕು ದೇವ್ರುಗಳೇ. ಹಾಗಾಗಿ ಇವಾಗ ಪೈಪ್ ಹೊಡೆದೋಗಿದೆ, ಇಲ್ಲೇ ಸಿಕ್ಕೈತೆ, ಮೇಲೆ ಐತೆ ಪೈಪ್ಗಳು. ಗುದ್ಲಿ ತೆಗ್ದು ನೋಡೋಣ, ಸಿಗೋಣ ಬನ್ನಿ. ಗುದ್ಲಿ ತೆಗಿತೈತೆ ನೋಡ್ರಿ, ಅಲ್ಲಿ ಹೊಡೆದೋಗಿರೋದು ಕಾಣಿಸ್ಬೋದು ನಿಮಗೆ. ನೋಡ್ರಿ ಝೂಮಲ್ಲಿ ತೋರಿಸ್ತೀನಿ ನೋಡ್ರಿ. ಇದೇನು ನೇಗ್ಲು ಬಿದ್ದು ಹೊಡೆದೋಗಿರೋದೇನು ಅಲ್ವಾ? ಎಲ್ಲ ಆಯಿತು. ಇನ್ನೊಂದು ಎಳ್ಳೀರು ಕೊಚ್ಚಿದ್ದೀನಿ ಈಗ ರವೇಣ ಕೈಲಿ. ರವೇಣ ಎಳ್ಳೀರು ಹಾಕ್ತೈತೆ, ಅಮ್ಮಂಗೆ ಕೊಟ್ಬಿಟ್ಟು ಇವಾಗ ಸೀದಾ ತಿಂಡಿ ತಗ್ಸಿದ್ದೀನಿ. ಅಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟೈತೆ ಅಣ್ಣ. ಇವಾಗ ಅದನ್ನು ತಗೊಂಬಿಟ್ಟು ಹೋಗ್ಬೇಕು. ಬರ್ರಿ ಇವಾಗ ಫೈನಲಿ ಜಾಯಿಂಟ್ ಹಾಕಿದ್ದಾತು. ಇವಾಗ ಗುಂಡಿ ಮುಚ್ಚಲ್ಲ, ಹಿಂಗೆ ಇದ್ದು ನಾಳೆ ಕರೆಂಟ್ ಬಂದಾಗ ನೀರು ಚೆಕ್ ಮಾಡಿಬಿಟ್ಟು ನೋಡಿ ಫೈನಲ್ ಆದ್ಮೇಲೆ ಮುಚ್ಚಬೇಕು. ನೀನು ನೋಡಕ್ಕೆ ಅವನಿ ಆಯ್ ದೇವ್ರುಗಳೇ ಅಕ್ಕ ಅಂತೇಳಿ ದೇವ್ರುಗಳೇ. ಇವಾಗ ಡ್ರಿಪ್ ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡ್ರಿ. ಇಷ್ಟು ಬಿಟ್ಕೊಂಡು ಈ ಸಾಲಲ್ಲಿ ಹೋಗ್ತಾ ಇದ್ದೀವಿ ಅಣ್ಣ. ಇದನ್ನ ಹಿಡ್ಕೊಂಡು ಇವಾಗ ನಾನು ಜಾಯಿಂಟ್ ಮಾಡಬೇಕು. ಬನ್ನಿ ಗೈಸ್, ಇವಾಗ ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಹೋಗ್ತೀನಿ. ತೂತ ಕೊಟ್ಬಿಟ್ಟು ರಾಕೆಟ್ ಚುಟ್ಬಿಟ್ಟು ಹೋಗೋಣ. ನಾಳೆ ಕರೆಂಟ್ ಬಂದಾಗ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ ದೇವ್ರುಗಳೇ. ಇಷ್ಟೇ ವಿಡಿಯೋ. ಇನ್ನು ಮುಂದಿನ ವೀಡಿಯೋದಲ್ಲಿ ಏನು ಕೆಲಸ ಇದೆಯೋ ಅದನ್ನು ಲಾಗ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ದೇವ್ರುಗಳೇ ಅಂತ ಹೇಳ್ತಾ, ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಬಂಟಕ್ಕೆ ಹೋಗಿ ಇನ್ನೇನು ಸದ್ಯಕ್ಕಿಲ್ಲ ಇವಾಗ ಕೆಲಸ. ಇಷ್ಟೇ ದೇವ್ರುಗಳೇ. ಇನ್ನೊಂದು ಫೈನಲಿ ಸುಸಿ ನೆಟ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತಿದ್ದೀನಿ ದೇವ್ರುಗಳೇ. ನೀರು ಹಾಕಣಿಯೋ. ನಮಸ್ಕಾರ ದೇವ್ರುಗಳೇ. ಇವತ್ತಿನ ಕೆಲಸ ಏನು ಅಂದರೆ ಅಲ್ಲೊಂದು ಪೈಪ್ ಜಾಯಿಂಟ್ ಐತೆ. ಆ ಪೈಪ್ ಜಾಯಿಂಟ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮಂತಲ್ಲಿ ಡ್ರಿಪ್ ಕೊಡಬೇಕು ದೇವ್ರುಗಳೇ. ಹಾಗಾಗಿ ಇವಾಗ ಗೊದ್ಲಿಗೆ ಅವಣ್ಣ ಮಳೆ ಹೊಡ್ಕೊಂತೈತೆ. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಒಂದು ಎಳ್ಳೀರು ಕೊಚ್ಚಿಸ್ತಾ ಇದ್ದೀನಿ. ಇವಾಗ ಹೋಗ್ಬೇಕು. ಇವಾಗ ಗೊದ್ಲಿಗೆ ಮಳೆ ಕೊಟ್ಬಿಟ್ಟು ಹೋಗೋಣ ಬನ್ನಿ ದೇವ್ರುಗಳೇ. ಏನೇನಾಗುತ್ತೆ ಅನ್ನೋದು ಮುಂದೆ ತೋರಿಸ್ತೀನಿ. ಬಂದು ಇಲ್ಲಿ ಮಂತಲ್ಲಿ ಡ್ರಿಪ್ ಬಿಡಬೇಕು. ಡ್ರಿಪ್ ಬಿಡ್ಬೇಕಾದ್ರೆ ತೋರಿಸ್ತೀನಿ ದೇವ್ರುಗಳೇ. ಆಮೇಲೆ ಮುಂದಿನ ಲಾಗಲ್ಲಿ ವಾಪಸ್ ಐತೆ ದೇವ್ರುಗಳೇ, ತೋರಿಸ್ತೀನಿ ಎಲ್ಲ ಅಂತ ಹೇಳ್ತಾ ಈ ಲಾಗ್ ಏನಿದೆಯೋ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ದೇವ್ರುಗಳೇ. ಇವಾಗ ಪೈಪ್ ಜಾಯಿಂಟ್ ಮಾಡೋಕ್ಕೆ ಸ್ಪಾಟಿಗೆ ಬಂದಿದ್ದೀವಿ. ಬೇರೆ ಥರದಲ್ಲಿ ಇಲ್ಲೇ ಹೋಗ್ತಿತ್ತು ಫುಲ್ಲು. ಇನ್ನು ಡ್ರಿಪ್ ಇಟ್ಬಿಟ್ರೆ ಜಾಸ್ತಿ ಹೊಡೆದೇ ಹೋಗ್ಬಿಡುತ್ತೆ ಅಂತ ಅರ್ಜೆಂಟಾಗಿ ಜಾಯಿಂಟ್ ಮಾಡೋಕ್ಕೆ ಬಂದು ಇವಾಗ ಹೋಗ್ತಾಯಿದ್ದೀವಿ ನೋಡ್ರಿ. ಬರ್ರಿ ಇವಾಗ ಸ್ಪಾಟಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಮೊದಲೇ ಅರಕೋಲವ ತಗೊಂಡು ಹೋಗ್ತಾಯಿದ್ದೀವಿ. ಸ್ಪಾಟಿಗೆ ಹೋಗಿ ತೋರಿಸ್ತೀನಿ ಬರ್ರಿ. ಪೈಪ್ ಹೊಡೆದೋಗಿದೆ, ಇಲ್ಲೇ ಸಿಕ್ಕೈತೆ, ಮೇಲೆ ಐತೆ ಪೈಪ್ಗಳು. ಗುದ್ಲಿ ತೆಗ್ದು ನೋಡೋಣ, ಸಿಗೋಣ ಬನ್ನಿ. ಗುದ್ಲಿ ತೆಗಿತೈತೆ ನೋಡ್ರಿ, ಅಲ್ಲಿ ಹೊಡೆದೋಗಿರೋದು ಕಾಣಿಸ್ಬೋದು ನಿಮಗೆ. ನೋಡ್ರಿ ಝೂಮಲ್ಲಿ ತೋರಿಸ್ತೀನಿ ನೋಡ್ರಿ. ಇದೇನು ನೇಗ್ಲು ಬಿದ್ದು ಹೊಡೆದೋಗಿರೋದೇನು ಅಲ್ವಾ? ಪೈಪ್ ಇಷ್ಟು ಬಿಡಿಸ್ಕೊಂಡಿದ್ದೀವಿ. ನಾವು ಮಾಡೋ ಕೆಲಸ ಮಾಡ್ರೆ ಹೆಂಗಾರ ನಾವು ಮೆಟ್ಟು ನೋಡ್ಕೊಂಬೇಕು. ನಾವು ಇಲ್ಲಿ ಎಲ್ಲ ಆಯಿತು. ಇನ್ನೊಂದು ಎಳ್ಳೀರು ಕೊಚ್ಚಿದ್ದೀನಿ ಈಗ ರವೇಣ ಕೈಲಿ. ರವೇಣ ಎಳ್ಳೀರು ಹಾಕ್ತೈತೆ, ಅಮ್ಮಂಗೆ ಕೊಟ್ಬಿಟ್ಟು ಇವಾಗ ಸೀದಾ ತಿಂಡಿ ಆಯಿತು. ತಗೋಗಿ ಅದೊಂದು ಪೈಪ್ ತಗೊಂಬಂದು ತಿಂದು ಇವಾಗ ಹೋಗಿ ಕಾಲರು ಗಮ್ಮ ಎಲ್ಲ ತಂದು ಪೈಪಲ್ಲಿ ಜಾಯಿಂಟ್ ಮಾಡಿಸ್ಬೇಕು. ಬನ್ನಿ ಇವಾಗ ಹೋಗೋಣ. ಬಿಡೋಕೆ ಬಿಟ್ಟಿದ್ದೀನಿ ತಿಂಡಿ ಆದಮೇಲೆ. ಡ್ರಿಪ್ ಬಿಡೋಕೆ ಬಿಟ್ಮೇಲೆ ಇವಾಗ ನಾನು ಹೋಗಿ ಪೈಪ್ ಎಲ್ಲ ತರಬೇಕು. ಬನ್ನಿ ದೇವ್ರುಗಳೇ, ದಂಡಿಸುರಕ್ಕೆ ಹೋಗಿ ಪೈಪು ಏನೇನು ಬೇಕೆಲ್ಲ ತರೋಣ. ಬನ್ನಿ ಇವಾಗ ದಂಡಿಸುರಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸಿಗ್ತೀನಿ. ಹೋಗಿ ಅಲ್ಲಿ ಅಂಗಡಿ ಪೈಪ್ ಪರ್ಚೇಸ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ದೇವ್ರುಗಳೇ ಅಂತ ಹೇಳ್ತಾ ಬನ್ನಿ ಇವಾಗ ಹೋಗ್ಬಿಟ್ಟು ಪೈಪು, ಕಾಲರು ಮತ್ತು ತೊಟ್ಟಿ ಇವೆಲ್ಲ ತರಬೇಕು. ಬನ್ನಿ ಎಷ್ಟು ಬೇಕು ನೋಡ್ಕೊಂಡು ತಗೊಂಬಿಟ್ಟು ಬರೋಣ ದೇವ್ರುಗಳೇ. ಇವಾಗ ದಂಡಿಸುರಕ್ಕೆ ಹೋಗ್ತಾ ಇದ್ದೀನಿ ಪೈಪ್ ತಗೊಂಬಿಟ್ಟು ಬರೋಣ ಅಂತ. ಪೈಪ್ ತಗೊಂಬಿಟ್ಟು ಬರೋಣ ಬನ್ನಿ. ದಂಡಿಸುರಕ್ಕೆ ಹೋಗ್ಬಿಟ್ಟು ಪೈಪ್ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೇಕಂತ ಸಿಗ್ತೀನಿ. ಟೈಮ್ ಆಗ್ಬಿಟ್ಟೈತೇವಿ. ಬನ್ನಿ ಹೋಗಿ ಹೋಗ್ತೀನಿ. ತಗ್ಸಿದ್ದೀನಿ, ಅಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟೈತೆ ಅಣ್ಣ. ಇವಾಗ ಅದನ್ನು ತಗೊಂಬಿಟ್ಟು ಹೋಗ್ಬೇಕು. ಬರ್ರಿ ಹೋಗೋಣ, ತಗೊಂಬಿಟ್ಟು ಸೀದಾ ಹೋಗೋಣ ಅಂತ. ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಪೈಪ್ ತಗೊಂಬಿಟ್ಟು ಹೋಗಿ ಜಾಯಿಂಟ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಡ್ರಿಪ್ಪಲ್ಲೇ ಬಿಟ್ಟವ್ರೆ. ಎಷ್ಟು ಬಿಟ್ಟವ್ರೆ ಏನು ಅಂತ ಗೊತ್ತಿಲ್ಲ ದೇವ್ರುಗಳೇ. ಇವಾಗ ಹೋಗಿ ತೋರಿಸ್ತೀನಿ ಬನ್ನಿ ದೇವ್ರುಗಳೇ. ಪೈಪ್ ತಗೊಂಡು ಹೋಗ್ತಾ ಇದ್ದೀನಿ. ಅಡ್ಡ ಇಟ್ಕೊಂಡಿದ್ದೆ, ಅವ್ನು ಯಾರೋ ಅಡ್ಡಕ್ಕೆ ಬರೋಂಗೆ ಬಂದ್ಬಿಟ್ಟ. ಅದಕ್ಕೆ ಹಿಂಗೆ ಗುದ್ದು ಹಾಕ್ಕೊಂಬಿಟ್ಟೆ. ಈಗ ಭಯ ಆಗಿ ಯಾವ್ದಾರು ಬಂದು ಬಿದ್ದು ನಾನು ಬಿದ್ದು ಯಾಕೆ ಬೇಕು ದೇವ್ರುಗಳೇ. ಬನ್ನಿ ದೇವ್ರುಗಳೇ, ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ದೇವ್ರುಗಳೇ ಅಂತ ಹೇಳ್ತೀನಿ ದೇವ್ರುಗಳೇ. ಇವಾಗ ಪೈಪ್ ಎಲ್ಲ ತಾಂಬಿಟ್ಟು ಗಮ್ಮು ಎಲ್ಲ ತಾಂಬಿಟ್ಟು ಬಂದೆ. ಇವಾಗ ಬಂದು ತೋಟದಲ್ಲಿ ಕೂತಿದ್ದೀನಿ. 2 ಮಡಿ ಬಿಟ್ಟವ್ರೆ, 4 ಮಡಿ ಬಿಟ್ಟವ್ರೆ. ಅಲ್ಲಿಗೆ 2 ಮಡಿ ಲೆಕ್ಕ ನಮಗೆ, ಇನ್ನೂ 2 ಮಡಿ ಐತೆ. ಅದನ್ನು ಕುಯ್ಯಂಗಿಲ್ಲ ಕಾಣ ನೋಡಿ. ಇಂಥವ್ರು ಗೈಸಿವ್ರಲ್ಲ ಥೋ, ನಾವು ಯಾಕಾರ ಇಂಥವ್ರನ್ನ ಕರ್ಕೊಂತೀವಿ ಹೋಗಿ ಕೆಲ್ಸಕ್ಕೆ. ತಿರ್ಸಪ್ಪ ನೀನೆ. ಏನು ತಿರ್ಸಪ್ಪ, ಬಳೆ ಇದೇನು ಇದು ಬಾಟ್ಲು ಕೆಟ್ಟದ್ದು ನೋಡಿ ಶಾಮಣ್ಣ. ಹಿಂಗೆ ನೋಡಿ ಗೈಸಿ ಇಂಥವ್ರನ್ನ ಕರ್ಕೊಂಡು ಅದೇನೋ ಅಂತಾರಲ್ಲ ಹಂಗೆ ಕತೆ ಬರೀ ಇಂಥದೆಯಾ. ಇಷ್ಟು 4 ಮಡಿ ಬಿಟ್ಟವ್ರೆ. ಇವಾಗ ಈ ಕಡೆಗೆ ಬಿಡಬೇಕು. ಹೋಗಿ ಫಸ್ಟಲ್ಲೇ ಪೈಪ್ ಜಾಯಿಂಟ್ ಮಾಡ್ಕೊಂಬಂದು ಇಲ್ಲಿಗೆ ಆರೆಕೋಲ್ ಬೇಕು. ಆರೆಕೋಲ್ಗೋಸ್ಕರ ಇವಾಗ ಹೋಗಿ ಅಲ್ಲೇದು ಪೈಪ್ ಜಾಯಿಂಟ್ ಮಾಡ್ಕೊಂಬಂದು ಟೈಮಲ್ಲಿ 2 ಗಂಟೆ ನೋಡಿ ಹಿಂಗೆ ಚಾಕಲ್ಲಿ ತೆಗಿಬೇಕು. ಆರೆಕೋಲ್ ಬೇಕು, ಹಂಗಾಗಿ ಹೋಗಿ ಅಲ್ಲಿ ಅದನ್ನು ತರಬೇಕು. A few inches later. ಪೈಪ್ ಜಾಯಿಂಟ್ ಮಾಡೋಣ ಅಂತ ಎಲ್ಲ ಮೆಟೀರಿಯಲ್ಸ್ ಇಲ್ಲಿಗೆ ತಗೊಂಬಿಟ್ಟು ಬಂದಿದ್ದೀವಿ.
ಪೈಪ್ ಜಾಯಿಂಟ್ ಮಾಡ್ಬಿಟ್ಟು ಸೀದಾ ಅಲ್ಲಿಗೆ ಹೋಗಿ ಶ್ರವಣ ನನಗೊಂದು ಆಯ್ ಮಾಡು ಆಯ್ ಶ್ರವಣ ಆಯ್, ಆಯ್. ಆಯ್ 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 ಬಾಯ್, ಬಾಯ್, ಬಾಯ್ 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 ಬಾಯ್. ಇವಾಗ ಪೈಪ್ ಜಾಯಿಂಟ್ ಮಾಡ್ಬಿಟ್ಟೋದು ದೇವ್ರುಗಳೇ. ಹೋಗಿ ಮಂತಲ್ಲಿ ಒಂಚೂರು ಹೊಟ್ಟಿಗೆ ಒಂಚೂರು ಮೇವು ತಿನ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಕುಡಿಯಕ್ಕೆ ನಂಗೆ ಇವನು ವಾಟಿ ಮೇವು ತಿನ್ನು ಅಂತ ನೋಡ್ಲಕ್ಕ ಆಯ್ಕ ಮೇವು ತಿನ್ಬೇಕು ದೇವ್ರುಗಳೇ. ಏನಂತೀರ ದೇವ್ರುಗಳೇ? ಅರ್ಧ ಕೆಜಿ 1 ಕೆಜಿ ಮೇವು ತಿನ್ಬೇಕು. ಆ ಮಿನಿಮಮ್ ಅರ್ಧ ಕೆಜಿ 1/4 ಕೆಜಿನಾರ ಮೇವು ತಿನ್ಬೇಕು ದೇವ್ರುಗಳೇ. ಇವ್ರಿಗೆ ಮೇವು ತಿನ್ನೋದಿಲ್ಲ, ಬರೀ ಎಣ್ಣೆ ಕುಡ್ದ ಹೊಟ್ಟೆ ಕಳ್ಳು ಹಾಳು ಮಾಡ್ಕೊಂಡ. ಫೈನಲಿ ಜಾಯಿಂಟ್ ಹಾಕಿದಾತು. ಇವಾಗ ಗುಂಡಿ ಮುಚ್ಚಲ್ಲ, ಹಿಂಗೆ ಇದ್ದು ನಾಳೆ ಕರೆಂಟ್ ಬಂದಾಗ ನೀರು ಚೆಕ್ ಮಾಡಿಬಿಟ್ಟು ನೋಡಿ ಫೈನಲ್ ಆದಮೇಲೆ ಮುಚ್ಚಬೇಕು. ಬನ್ನಿ ಇವಾಗ ಇವನ್ನೆಲ್ಲ ಪೈಪು ಅರಕೋಲು ಪಿಕಾಸಿ ಗುದ್ಲಿ ಎಲ್ಲ ತಾಂಬಿಟ್ಟು ಹೋಗೋಣ. ನೋಡ್ರಿ ಇಷ್ಟ ಆಗೈತೆ. ಬನ್ನಿ ಇವಾಗ ಸೀದಾ ಮಾತಾಗ ಹೋಗ್ಬಿಟ್ಟು ಡ್ರಿಪ್ ಇಡೋಣ. ನಿಮ್ಗೆ ಏನು ಹೇಳ್ತೀರಿ ಕೆಲ್ಸಗಾರ್ರಿ? ಹೌದಪ್ಪ. A few moments later. ಊಟ ಇಲ್ಲ ಇವತ್ತು ಮಧ್ಯಾಹ್ನದ್ದು. ಬಂತಂದು ಅಂಗಡೀಲಿ ಬಂದು ಪಾರ್ಟಿ ಮಾಡ್ತಾಯಿದ್ದೀವಿ. ಊಟ ಇಲ್ಲಿದ್ದಕ್ಕೆ ಅಮ್ಮಂಗೆ ಹುಷಾರಿಲ್ಲ, ಅಡುಗೆ ಮಾಡಿಲ್ಲ. ಹಂಗಾಗಿ ಇವಾಗ ಇನ್ನೂ 4 ಮಡಿ ಅವೇ ಬಿಡವು. ಅವ್ನು ಬಿಟ್ಟ ಮೇಲೆ ತೋರಿಸ್ತಾ ಹೋಗ್ತೀನಿ. ನೀರು ಕುಡ್ಬಿಟ್ಟು ನಡಿಯಪ್ಪ ಶಾಲೆ. ನೀನು ನೋಡಕ್ಕೆ ಅವನಿ ಆಯ್ ದೇವ್ರುಗಳೇ ಅನ್ನು ಅಕ್ಕ ಅಂತೇಳಿ. ನೀನನ್ನು ಫಸ್ಟು, ಆಮೇಲೆ ಅಕ್ಕ ಅಂತಾಳೆ. ಇಲ್ಲಿ ನೋಡ್ತೀನಿ ನೀನು ಅಡುಗೆನೇ ಮಾಡಿಲ್ಲ ಮಮ್ಮ ಸುಸ್ತಾಗತ್ತೆ ಅಂತ ಕಾಪಿಗೆ ಹೋದೆ. ನೋಡಿದವ್ರುಗಳೇ ಫೈನಲಿ ಈ ಕಡೆ ಇಲ್ಲಿಗೆ ಬಂದ್ವು. ಇನ್ನು ಆ ಕಡೆ ಇನ್ನು 2 ಅವ್ನು ಬಿಟ್ಬಿಟ್ಟು ದೇವ್ರುಗಳೇ ಸಿಗ್ತೀನಿ. ಇನ್ನೇನಿದ್ರು ನಾಳೆ ಕರೆಂಟ್ ಬಂದಾಗ ಆನ್ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಇವತ್ತಿಗೆ ಲಾಗಿನ್ ಮಾಡ್ತೀನಿ. ಏನು ಕೆಲ್ಸದಿದೆಯೋ ಅಷ್ಟು ಮಾತ್ರ ಲಾಗು ನೋಡ್ಕೊಳ್ಳಿ. ಇದವ್ರುಗಳೇ ಇವಾಗ ಡ್ರಿಪ್ ಎಲ್ಲ ಬಿಡಿಸ್ತಾ ಇದ್ದೀನಿ. ನೋಡಿರಿ ಇಷ್ಟು ಬಿಟ್ಕೊಂಡು ಈ ಸಾಲಲ್ಲಿ ಹೋಗ್ತಾಯಿದ್ದೀವಿ ಅಣ್ಣ. ಇದನ್ನ ಹಿಡ್ಕೊಂಡು ಇವಾಗ ನಾನು ಜಾಯಿಂಟ್ ಮಾಡಬೇಕು. ಬನ್ನಿ ಗೈಸ್, ಇವಾಗ ಎಷ್ಟಾಗುತ್ತೆ ಅಷ್ಟು ತೋರಿಸ್ತಾ ಹೋಗ್ತೀನಿ ದೇವ್ರುಗಳೇ. ನೋಡಿರಿ ಅಲ್ಲಿಂದ ಅಲ್ಲಿ ಡಿವೈಡ್ ಮಾಡ್ಕೊಂಡು ಇನ್ನಿಷ್ಟವೇ. ಇನ್ನು ಈ ಕಡೆ ಬೇಕಾ ಬಿಟ್ಟವ್ರು, ಈ ಕಡೆದು ಏನು ಸಮಸ್ಯೆ ಇಲ್ಲ ದೇವ್ರುಗಳೇ. ಇನ್ನು ಈ ಕಡೆದು ಇಷ್ಟು ಬಿಟ್ಟರೆ ನೋಡಿರಿ ಎಷ್ಟು ನೀಟಾಗಿ ಕಾಣ್ತೈತೆ ಬಿಟ್ಟಿರೋದು ದೇವ್ರುಗಳೇ. ನೋಡಿರಿ ಇನ್ನಲ್ಲಿ ಇಷ್ಟು ಬಿಟ್ಟಾಗಿದೆ. ನೋಡಿರಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತನ. ಇನ್ನೊಂದು ಲಾಸ್ಟ್ ಲೈನ್ ಐತೆ, ಈ ಕಡೆದು ಬಿಟ್ಟಾಗೈತೆ ದೇವ್ರುಗಳೇ. ಇದೊಂದು ಲಾಸ್ಟ್ ಲೈನ್ ಬಿಟ್ಬಿಟ್ರೆ ಇನ್ನು ದೇವ್ರುಗಳೇ ಕೆಲಸ ಮುಗೀತು. ಇನ್ನು ಇಲ್ಲಿ ಎಲ್ಲ ಜೋಡಿಸಿ ಎಲ್ಲ ಡ್ರಿಪ್ ಇಟ್ಟು ಮುಗೀತು ದೇವ್ರುಗಳೇ. ಇವಾಗ ರಾಕೆಟು ಒಂಚೂರಿದ್ವು, ಅವ್ನು ಬಿಡೋಣ ಅಂತ ತಗೊಂಡೋಗ್ತಿದ್ದೀವಿ ದೇವ್ರುಗಳೇ. ಇವಾಗ ರಾಕೆಟ್ ಬಿಟ್ಟರೆ ನೋಡಿ ಹಿಂಗೆಲ್ಲ ತೆಗ್ದು ಎಲ್ಲ ನೀಟಾಗೆಲ್ಲ ಹೋಗಿದ್ದು ದೇವ್ರುಗಳೇ. ಎಲ್ಲ ಹೊಸ ಹಾಕಿ ಎಲ್ಲ ನೀಟಾಗಿ ಆಲ್ಟ್ರ್ ಮಾಡಿದ್ದೀವಿ. ಒಂದನೇ ಬಿಡ್ತಿದ್ದೆ ದೇವ್ರುಗಳೇ ನೀರ. ಏನಾಗೋದು ಅಂದರೆ ಆ ಕಡೆ ಬದಿ ಸೈಡಿಗೆ ಆಯ್ತಿರಲಿಲ್ಲ ದೇವ್ರುಗಳೇ. ಹಂಗಾಗಿ ಬಿಟ್ಟೆ ದೇವ್ರುಗಳೇ, ಡ್ರಿಪ್ನ ಬಿಡಿಸ್ತೆ ದೇವ್ರುಗಳೇ ಅಂತ ಹೇಳ್ತಾ ಬನ್ನಿ ಇವಾಗ ಓಕೆ ಚುಟ್ಕುಟ ಕುಟ್ಕೊಂಡು ರಾಕೆಟ್ ಹಾಕ್ಕೊಂಬಿಟ್ಟು ಹೋಗೋಣ ದೇವ್ರುಗಳೇ. ಇಷ್ಟೇ ದೇವ್ರುಗಳೇ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಏನು ಹೇಳ್ತೇವೆ ಬಸರ್ ನಮ್ಮ ದೇವ್ರುಗಳಿಗೆ? ಏನು ಹೇಳ್ತೇವೆ ಬಸರ್ ನಮ್ಮ ದೇವ್ರುಗಳಿಗೆ? ಆಯ್ತು ಗುರುಗಳೇ, ಏನದು ಆಯ್ತು ಗುರುಗಳೇ, ಮುಗಿಸ್ಬಿಟ್ಟಿದ್ದೀವಿ. ಅಲ್ಲಿ ಇವಾಗ ಹೊಸ ಲೆಟ್ರಲ್ಲಿ ಬಿಟ್ಟಿದ್ದದು. ಹೊಸತಿ ಗೇಯಿಸ್ಬೇಕಾರೆ ಇದಾಗಿತ್ತಲ್ಲ, ಹಂಗಾಗಿ ಹೊಸ ಲೆಟ್ರಲ್ಲಿ ಬಿಟ್ಟಿರೋದು. ಸುಟ್ಟೋಗ್ಬಿಟ್ಟಿತ್ತು ಅಲ್ಲಿಗೆ ಬಿದ್ದು. ಹಾಗಾಗಿ ಇವಾಗ ಹೊಸ ಲೆಟ್ರಲ್ಲಿ ತಂದು ಬಿಟ್ಟಿದ್ದೀನಿ ದೇವ್ರುಗಳೇ. ಇನ್ನೂ ನೋಡಿದವ್ರುಗಳೇ ಬೇಕಾದ್ರೆ ಅಲ್ಲಿ ಕಾಣುತ್ತೆ ಲ್ಯಾಟ್ರಲ್ಲಿ ಇನ್ನೂ ಮಿಕ್ಕಿರೋದು. ಆ ಲ್ಯಾಟ್ರಲ್ಲಿ ಇವಾಗ ಕುಯ್ಬೇಕು ದೇವ್ರುಗಳೇ. ಕುಯ್ದುಬಿಟ್ಟು ದೇವ್ರುಗಳೇ ಇವಾಗ ಹೋಗೋಣ ಅಂತ ಹೇಳ್ತಾ ಬನ್ನಿ ಇದನ್ನೆಲ್ಲ ತೂತ ಕೊಟ್ಬಿಟ್ಟು ರಾಕೆಟ್ ಚುಚ್ಬಿಟ್ಟು ಹೋಗೋಣ. ನಾಳೆ ಕರೆಂಟ್ ಬಂದಾಗ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ ದೇವ್ರುಗಳೇ. ಇಷ್ಟೇ ವೀಡಿಯೋ. ಇನ್ನು ಮುಂದಿನ ವೀಡಿಯೋದಲ್ಲಿ ಏನು ಕೆಲಸ ಇದೆಯೋ ಅದನ್ನು ಲಾಗ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ದೇವ್ರುಗಳೇ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಬಂಟಕ್ಕೆ ಹೋಗಿ ಇನ್ನೇನು ಸದ್ಯಕ್ಕಿಲ್ಲ ಇವಾಗ ಕೆಲಸ. ಇಷ್ಟೇ ದೇವ್ರುಗಳೇ ಕೆಲಸ. ಎಲ್ಲ ಕೆಂಚ್ಗಾಗ್ಬಿಟ್ಟವೆ. ಹಂಗಾಗಿ ಇವಾಗ ಅಡಿಯಲ್ಲಿ ಟ್ರಿಪ್ ಬಿಡಿಸಿದ್ದೀನಿ ದೇವ್ರುಗಳೇ. ಆದಿತ್ತು ಅಂದರು ಒಂದ ದೇವ್ರುಗಳೇ. ಇವಾಗ ನೋಡಿರಿ ಲಾಸ್ಟು ಫೈನಲ್ ಟಚ್ಚು ಒಂದು ಸೊಸಿನ ಇಟ್ಬಿಟ್ಟು ವೀಡಿಯೋ ಏನು ಮಾಡ್ತೀನಿ ಗೈಸ್. ಈ ಥರ ಯಾವಾಗಲೂ ನಾನು ಮಾಡಿಲ್ಲ ದೇವ್ರುಗಳೇ, ಇದೇ ಫಸ್ಟ್ ಟೈಮು. ಒಂದು ಸೊಸಿನ ಇಟ್ಟು ಲಾಗ್ ಎಂಡ್ ಮಾಡ್ತೀನಿ ದೇವ್ರುಗಳೇ ಅಂತ ಹೇಳ್ತಾ ಬನ್ನಿ ಸೊಸಿನ ಇಡ್ಬೇಕಾದ್ರೆ ಸಿಗುವ ದೇವ್ರುಗಳೇ. ಯಾವ ಸೊಸಿ ಅಂದರೆ ಮನೆಗೆ ಬೇಕಾಗಿರೋ ಸೊಸಿ, ಮೆಣಸಿನ ಸೊಸಿ ದೇವ್ರುಗಳೇ. ಬನ್ನಿ ಇದನ್ನ ಇಲ್ಲಿ ಅಣೆಯ ನೋಡಿ ಇಲ್ಲಿ ದೇವ್ರುಗಳೇ ಲಾಸ್ಟ್ ಫೈನಲಿ. ಇನ್ನೊಂದೆಲ್ಲಿಟ್ಟಣ ನಾನು ನಿನ್ನೆ ನೆಟ್ಟಿಲ್ಲ ಅನ್ನು ನೋಡಿದವ್ರುಗಳೇ. ಫೈನಲಿ ಒಂದು ಸಸಿ ನೆಟ್ಟಿದ್ದೀವಿ. ಇವಾಗ ಇನ್ನೊಂದು ನನ್ನ ಕಾಲ್ದಡೆ ನಾನೇ ತುಳ್ಕೊಂಡು ನೆನ್ಪಿಟ್ಟಿದ್ದೆ ಗೈಸ್. ಸಾರಿ ನೋಡಿರಿ. ಇನ್ನೊಂದು ಇಲ್ಲಿಗೆ ಹಾಕೋತೀವಿ ಅಣ್ಣ ಅಂತ ಹೇಳ್ತೀನಿ ದೇವ್ರುಗಳೇ. ನೋಡಿ ಈಗ ಇನ್ನೊಂದು ಫೈನಲಿ ಸಸಿ ನೆಟ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತಿದ್ದೀನಿ ದೇವ್ರುಗಳೇ. ನೀರು ಹಾಕಣಿಯೋ ಅದೇ ನೀರು ಹಾಕಿ ಹೇಳ್ತಾಕು ಯಾವ ಐತಲ್ವ ಹೊತ್ಕೊಳತ್ತಾ ನೀರು ಹಾಕಿ ನೋಡಿ ದೇವ್ರುಗಳೇ. ಸಸಿ ಅಲ್ಲೊಂದು ಇಲ್ಲೊಂದು ನೆಟ್ಟಿದ್ದಾಯ್ತು. ಸಸಿ ನೆಟ್ಬಿಟ್ಟು
ವ್ಲಾಗ್ ಎಂಡ್ ಮಾಡ್ತೀನಿ ದೇವ್ರುಗಳೇ. ಇಷ್ಟೇ ವಿಡಿಯೋ ಬರೋದ ಬಾಯ್ ದೇವ್ರುಗಳೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ದೇವ್ರುಗಳೇ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ದೇವ್ರುಗಳೇ.